ಕುಂಭಮೇಳಕ್ಕೆ ಹೋಗಿ ಮೃತಪಟ್ಟವರು ಬೆಳಗಾವಿಗೆ ಬಂದಿದೆ. ನಿನ್ನೆ ಅವರಿಗೆ ಡಿ ಸಿ ಅವರು ನಮ್ಮ ಶಾಸಕರು ಅದನ್ನು ಮಾನಿಟರ್ ಮಾಡ್ತಿದ್ದಾರೆ. ಯಾವ ರೀತಿ ಅದನ್ನ ಅವ್ರಿಗೆ ಹ್ಯಾಂಡ್ ಓವರ್ ಮಾಡಬೇಕು, ಏನೇನು ಮಾಡಬೇಕಂತ ಪ್ರೊಸೀಜರ್ ಮಾಡಿ ಹ್ಯಾಂಡ್ ಓವರ್ ಮಾಡ್ತಾರೆ ಅವ್ರಿಗೆ. ಪರಿಹಾರ ಮೊತ್ತ ಹೆಚ್ಚು ಮಾಡಬೇಕು ಇಲ್ಲ, ಅದು ಸರ್ಕಾರ ಸಿ ಎಂ ನೇತೃತ್ವದಲ್ಲಿ ನಿರ್ಣಯ ಆಗಬೇಕು. ಸೊ ಅಲ್ಲಿ ಅವ್ರು ಡಿ ಸಿ ಅವ್ರಿಗೆ ಎಷ್ಟು ಅಧಿಕಾರ ಇದೆ ಅಷ್ಟು ಮಾಡುವಂಥ ಪ್ರಯತ್ನ ಮಾಡಿರ್ತಾರೆ. ಹೆಚ್ಚಿಗೆ ಬೇಕಾದ್ರೆ ಅದು ಸರ್ಕಾರ ಮಾಡಬೇಕಷ್ಟೆ. ಸರ್, ಈ ಮೈಕ್ರೋ ಫೈನಾನ್ಸ್ದು ರಾಜ್ಯಾದ್ಯಂತ ವ್ಯಾಪಿಸ್ತಾ ಇದೆ. ಸುಗ್ರೀವಾಜ್ಞೆ ಯಾಕೆ ವಿಳಂಬ ಆಗ್ತಿದೆ? ಗೊತ್ತಿಲ್ಲ, ಆಗಬೇಕಾದ. ಯಾಕಂದರೆ ಅದು ಭಾಳ ಅರ್ಜೆಂಟ್ ಇದೆ. ಎಲ್ಲರಿಗೂ ಅವಶ್ಯಕತೆ ಇದೆ. ಅದು ಬೇಗ ಆದರೆ ನಿಯಂತ್ರಣ ಮಾಡಲಿಕ್ಕೆ ಸ್ವಲ್ಪ ಮಟ್ಟಿಗೆ ಅನುಕೂಲ ಆಗ್ತದೆ. ಮೊನ್ನೆ ಸಿಎಂ ಮೀಟಿಂಗ್ ಮಾಡಿದಾಗ ವಾರ್ನಿಂಗ್ ಮಾಡಿದ್ರು ಸರ್. ಮೈಕ್ರೋ ಫೈನಾನ್ಸ್ ವಾರ್ನಿಂಗ್ ಆದ್ಮೇಲೂ ಕೂಡ 3-4 ಡೆತ್ ಆಗಿದೆ. ಸುಮಾರಾಗಿದೆ ನೋಡಿ. ಕೋಟ್ಯಾಂತರ ಜನ ದುಡ್ಡು ತೊಂದರೆ, ಒಬ್ಬರಲ್ಲ ಇಬ್ಬರಲ್ಲ. ಕೆಲವು ಕಡೆ ಸರಿಯಾಗಿ ನಡೀತಾ ಇದೆ, ಕೆಲವು ಕಡೆ ಸರಿಯಾಗಿ ನಡೀತಾ ಇಲ್ಲ. ಈಗ ಕಾನೂನು ನಮ್ಮ ಕೈಗೆ ಬಂದರೆ ಬೇಗ ಅದನ್ನು ನಿಯಂತ್ರಣ ಮಾಡ್ಬೋದು. ಸಿಎಂ ವಾರ್ನಿಂಗು ಕೇರ್ ಮಾಡಲ್ಲ ಅಂತಂದರೆ ಇಲ್ಲ, ಸಿ ಎಮ್ ವಾರ್ನಿಂಗ್ ಮಾಡೋ ನಾವು ಹೇಳಿರ್ತೀವಿ. ಅದು ಅವ್ರದ್ದೇ ಕಾನೂನು ಬೇರೆ ಇರ್ತೈತೆ. ಈಗ ಫೈನಾನ್ಸ್ ಸರ್ಕಾರ ಕಾನೂನು ಅವ್ರದ್ದೇ ಅಂತ ಬೇರೆ ಇರುತ್ತೆ. ಆ ಥರ ಅವ್ರು ಏನು ಮಾಡ್ಲಿಕ್ಕೆ ಹೋಗ್ತಾರೆ. ಸೊ ಅದೆಲ್ಲ ನಿಯಂತ್ರಣ ಮಾಡಲಿಕ್ಕೆ ನಮ್ಮ ಕಡೆ ಸಾಧ್ಯ ಆಗೋದಿಲ್ಲ. ಯಾವಾಗಿದು ಕಾನೂನು ಸರ್ಕಾರ ಕೈಗೆ ಬರಬೇಕದು. ಏನು ತೊಡಕಿದೆ ಸರ್? ನಿನ್ನೆ ಕ್ಯಾಬಿನೆಟಲ್ಲಿ ಗೊತ್ತಿಲ್ಲ, ಅದು ಆಲ್ರೆಡಿ ಹೋಗ್ಬೇಕಲ್ಲ, ಇವ್ರು ಸೈನ್ ಮಾಡಬೇಕಲ್ಲ ರಾಜ್ಯಪಾಲರು. ಅಲ್ಲಿಂದ ಬರಬೇಕದು. ಬಂದ್ರೆ ಅದಕ್ಕೂ ವ್ಯಾಲಿಡಿಟಿ ಆಗ್ತದೆ. ಕುಂಭಮೇಳಕ್ಕೆ ಹೋಗಿ ಮೃತಪಟ್ಟವರು ಬೆಳಗಾವಿಗೆ ಬಂದಿದೆ. ನಿನ್ನೆ ಅವರಿಗೆ ಡಿ ಸಿ ಅವರು ನಮ್ಮ ಶಾಸಕರು ಅದನ್ನು ಮಾನಿಟರ್ ಮಾಡ್ತಿದ್ದಾರೆ. ಯಾವ ರೀತಿ ಅದನ್ನ ಅವ್ರಿಗೆ ಹ್ಯಾಂಡ್ ಓವರ್ ಮಾಡಬೇಕು, ಏನೇನು ಮಾಡಬೇಕಂತ ಪ್ರೊಸೀಜರ್ ಮಾಡಿ ಹ್ಯಾಂಡ್ ಓವರ್ ಮಾಡ್ತಾರೆ ಅವ್ರಿಗೆ. ಪರಿಹಾರ ಮೊತ್ತ ಹೆಚ್ಚು ಮಾಡಬೇಕು. ಇಲ್ಲ, ಅದು ಸರ್ಕಾರ ಸಿ ಎಂ ನೇತೃತ್ವದಲ್ಲಿ ನಿರ್ಣಯ ಆಗಬೇಕು. ಸೊ ಅಲ್ಲಿ ಅವ್ರು ಡಿ ಸಿ ಅವ್ರಿಗೆ ಎಷ್ಟು ಅಧಿಕಾರ ಇದೆ ಅಷ್ಟು ಮಾಡುವಂಥ ಪ್ರಯತ್ನ ಮಾಡಿರ್ತಾರೆ. ಹೆಚ್ಚಿಗೆ ಬೇಕಾದ್ರೆ ಅದು ಸರ್ಕಾರ ಮಾಡಬೇಕಷ್ಟೆ. ಸರ್, ಈ ಮೈಕ್ರೋ ಫೈನಾನ್ಸ್ದು ರಾಜ್ಯಾದ್ಯಂತ ವ್ಯಾಪಿಸ್ತಾ ಇದೆ. ಸುಗ್ರೀವಾಜ್ಞೆ ಯಾಕೆ ವಿಳಂಬ ಆಗ್ತಿದೆ? ಗೊತ್ತಿಲ್ಲ, ಆಗಬೇಕಾದ. ಯಾಕಂದರೆ ಅದು ಭಾಳ ಅರ್ಜೆಂಟ್ ಇದೆ. ಎಲ್ಲರಿಗೂ ಅವಶ್ಯಕತೆ ಇದೆ. ಅದು ಬೇಗ ಆದರೆ ನಿಯಂತ್ರಣ ಮಾಡಲಿಕ್ಕೆ ಸ್ವಲ್ಪ ಮಟ್ಟಿಗೆ ಅನುಕೂಲ ಆಗ್ತದೆ. ಮೊನ್ನೆ ಸಿಎಂ ಮೀಟಿಂಗ್ ಮಾಡಿದಾಗ ವಾರ್ನಿಂಗ್ ಮಾಡಿದ್ರು ಸರ್. ಮೈಕ್ರೋ ಫೈನಾನ್ಸ್ ವಾರ್ನಿಂಗ್ ಆದ್ಮೇಲೂ ಕೂಡ 3-4 ಡೆತ್ ಆಗಿದೆ. ಸುಮಾರಾಗಿದೆ ನೋಡಿ. ಕೋಟ್ಯಾಂತರ ಜನ ದುಡ್ಡು ತೊಂದರೆ, ಒಬ್ಬರಲ್ಲ ಇಬ್ಬರಲ್ಲ. ಕೆಲವು ಕಡೆ ಸರಿಯಾಗಿ ನಡೀತಾ ಇದೆ, ಕೆಲವು ಕಡೆ ಸರಿಯಾಗಿ ನಡೀತಾ ಇಲ್ಲ. ಈಗ ಕಾನೂನು ನಮ್ಮ ಕೈಗೆ ಬಂದರೆ ಬೇಗ ಅದನ್ನು ನಿಯಂತ್ರಣ ಮಾಡ್ಬೋದು. ಸಿಎಂ ವಾರ್ನಿಂಗು ಕೇರ್ ಮಾಡಲ್ಲ ಅಂತಂದರೆ ಇಲ್ಲ, ಸಿ ಎಮ್ ವಾರ್ನಿಂಗ್ ಮಾಡೋ ನಾವು ಹೇಳಿರ್ತೀವಿ. ಅದು ಅವ್ರದ್ದೇ ಕಾನೂನು ಬೇರೆ ಇರ್ತೈತೆ. ಈಗ ಫೈನಾನ್ಸ್ ಸರ್ಕಾರ ಕಾನೂನು ಅವ್ರದ್ದೇ ಅಂತ ಬೇರೆ ಇರುತ್ತೆ. ಆ ಥರ ಅವ್ರು ಏನು ಮಾಡ್ಲಿಕ್ಕೆ ಹೋಗ್ತಾರೆ. ಸೊ ಅದೆಲ್ಲ ನಿಯಂತ್ರಣ ಮಾಡಲಿಕ್ಕೆ ನಮ್ಮ ಕಡೆ ಸಾಧ್ಯ ಆಗೋದಿಲ್ಲ. ಯಾವಾಗಿದು ಕಾನೂನು ಸರ್ಕಾರ ಕೈಗೆ ಬರಬೇಕದು. ಏನು ತೊಡಕಿದೆ ಸರ್? ನಿನ್ನೆ ಕ್ಯಾಬಿನೆಟಲ್ಲಿ ಗೊತ್ತಿಲ್ಲ, ಅದು ಆಲ್ರೆಡಿ ಹೋಗ್ಬೇಕಲ್ಲ, ಇವ್ರು ಸೈನ್ ಮಾಡಬೇಕಲ್ಲ ರಾಜ್ಯಪಾಲರು. ಅಲ್ಲಿಂದ ಬರಬೇಕದು. ಬಂದ್ರೆ ಅದಕ್ಕೂ ವ್ಯಾಲಿಡಿಟಿ ಆಗ್ತದೆ.